ನಿನ್ನೆ ಅಹಮದಾಬಾದ್ನಲ್ಲಿ ನಡೆದ ವಿಮಾನದ ದುರಂತದ ಸುದ್ದಿ ಕೇಳಿದ ನಂತರ ಯಾಕೋ ಗೊತ್ತಿಲ್ಲ, ನನ್ನ ಮನಸ್ಸು ಮಾತ್ರ ಛಿದ್ರ ಛಿದ್ರವಾಗಿ ಹೃದಯನೇ ಒಡೆದು ಹೋಗಿರೋ ಥರ ಫೀಲ್ ಆಗ್ತಾ ಇದೆ. ಅಷ್ಟೂ ನೋವಾಗ್ತಾ ಇದೆ ಮನಸ್ಸಿಗೆ. ಒಂದು ಕಡೆ ಫ್ಲೈಟಲ್ಲಿ ಇದ್ದವರ ಜೀವ ಬಲಿಯಾದರೆ, ಡಾಕ್ಟರ್ ಆಗಬೇಕು ಅಂತ ಅಂದ್ಬಿಟ್ಟು ದೊಡ್ಡ ಕನಸನ್ನು ಹೊತ್ತು ಕಷ್ಟಪಟ್ಟು ಓದ್ತಾ ಇದ್ದಂತಹ ಅದೆಷ್ಟೋ ತಂದೆ ತಾಯಿ ಮಕ್ಕಳು ಇನ್ನೊಂದು ಕಡೆ. ಹೊರದೇಶಕ್ಕೆ ಕಳಿಸೋ ದಿನ ನಮ್ಮವ್ರನ್ನ ಏರ್ಪೋರ್ಟಿಗೆ ಬಿಟ್ಟು ಕಣ್ಣೀರು ಹಾಕ್ತಾ ಭಾರವಾದ ಮನಸ್ಸಿನೊಂದಿಗೆ ಮನೆಗೆ ಬಂದು, ಆ ನೋವಿಂದ ಹೊರಗೆ ಬಂದು ಮೂವ್ ಆನ್ ಆಗೋದಕ್ಕೇ ತುಂಬ ದಿನ ಬೇಕಾಗತ್ತೆ. ಅಂಥದ್ರಲ್ಲಿ ತಮ್ಮವರನ್ನು ಬಿಟ್ಟು ಮನೆ ಸೇರೋದಕ್ಕಿಂತ ಮೊದಲೇ ತಮ್ಮವರನ್ನು ಕಳ್ಕೊಂಡೇವು ಅಂತ ಗೊತ್ತಾದಾಗ ಆ ಕುಟುಂಬದವರಿಗೆ ಎಷ್ಟು ನೋವಾಗಬೇಡ ಅಲ್ವಾ? ಹೇಗಾಗಬೇಡ ಆ ಮನಸ್ಸಿಗೆ. ನೆನೆಸೋದಕ್ಕೇ ಸಾಧ್ಯ ಆಗ್ತಾ ಇಲ್ಲ. ಏನು ಮಾಡೋದು ಅಲ್ವಾ? ಏನೂ ಮಾಡೋಕ್ಕಾಗಲ್ಲ. ವಿಧಿಯ ಆಟನ ಯಾರು ಬಲ್ಲವರು ಹೇಳಿ? ತಮ್ಮವರನ್ನು ಕಳ್ಕೊಂಡು ಒದ್ದಾಡ್ತಾ ಇರುವಂತಹ ಆ ಜೀವಗಳಿಗೆ ಆ ದೇವರು ಆ ನೋವನ್ನು ಸಹಿಸ್ಕೊಂಡು ಬದುಕುವಂತಹ ಶಕ್ತಿ ಕೊಡಲಿ ಅಂತ ಅಂದ್ಬಿಟ್ಟು ಈ ಒಂದು ಕ್ಷಣ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ ಅಲ್ವಾ?